ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ಫಿಕ್ಸ್ ಇಂದ ಯಾವ ರೀತಿ ಪ್ರಿಫಿಕ್ಸ್ ಗೆ ಕನ್ವರ್ಟ್ ಮಾಡೋದು ಅಂತ. ಸೊ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಹೇಳ್ತಾ ಹೋಗ್ತೀನಿ. ಒಬ್ಬೊಬ್ರು ಹೊಸದಾಗಿ ನೋಡ್ತಾ ಇರ್ತಾರೆ ವಿಡಿಯೋನ, ಅದಕ್ಕೋಸ್ಕರ. ಈಗ ಆಲ್ಫಾಬೆಟ್ಸ್ ಬಂದ್ರೆ ಯಾವ್ದಾದ್ರು ಆಲ್ಫಾಬೆಟ್ಸ್ ಎ ಬಿ ಸಿ ಡಿ ಎನಿಥಿಂಗ್, ಅದರ ಜೊತೆ ನಂಬರ್ಸ್ 5 6 7 8 ಎನಿಥಿಂಗ್. ಸೊ ಈ ಆಲ್ಫಾಬೆಟ್ಸ್ ಮತ್ತೆ ನಂಬರ್ಸ್ ಎರಡನ್ನೂ ಕೂಡ ನಾವೇನಂತ ಕರಿತೀವಿ, ಆಪರೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ? ಆಪರೆಂಟ್ಸ್ ಅಂತ ಅಂದ್ರೇನು, ಆಲ್ಫಾಬೆಟ್ಸ್ ಇರ್ಬೋದು ಅಥವಾ ನಂಬರ್ಗಳಿರ್ಬೋದು, ಅವುಗಳ ಮಧ್ಯೆ ಯೂಸ್ ಆಗುವಂತ ಪ್ಲಸ್ ಇರ್ಬೋದು, ಮಲ್ಟಿಪ್ಲಿಕೇಶನ್, ಮೈನಸ್, ಡಿವಿಷನ್, ಈ ತರ ಸಿಂಬಲ್ ಯೂಸ್ ಮಾಡಿದ್ರೆ ಡಿವಿಷನ್, ಎಕ್ಸ್ಪೋನೆನ್ಷಿಯಲ್, ಬ್ರಾಕೆಟ್, ಇವುಗಳನ್ನ ಏನಂತ ಕರಿತೀವಿ, ಆಪರೇಟರ್ಸ್. ಆಲ್ಫಾಬೆಟ್ಸ್ ನಂಬರ್ಸ್ ಅನ್ನ ಆಪರೆಂಟ್ಸ್, ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್, ಅವುಗಳನ್ನೆಲ್ಲ ಏನಂತ ಕರಿತೀವಿ, ಆಪರೇಟರ್ಸ್ ಅಂತ ಕರಿತಾ ಹೋಗ್ತೀವಿ. ಈಗ ಎ ಪ್ಲಸ್ ಬಿ ಅಂತ ಇದೆ ಅಂತ ಅನ್ಕೊಳ್ಳಿ. ಇಲ್ಲೇ ಫಾರ್ಮೆಟ್ ಅಲ್ಲಿ ಇದೆ, ಇದು ಆಪರೆಂಡ್ 1, ಇದು ಆಪರೆಂಡ್ 2. ಎರಡು ಆಪರೆಂಡ್ಗಳ ಮಧ್ಯೆ ಒಂದು ಆಪರೇಟರ್ ಇದೆ. ಸೊ ಇದು ಯಾವ ಫಾರ್ಮೆಟ್? ಇನ್ಫಿಕ್ಸ್ ಫಾರ್ಮೆಟ್. ಇನ್ಫಿಕ್ಸ್ ಯಾವ ರೀತಿ ಇರುತ್ತೆ? ಎರಡು ಆಪರೆಂಡ್ಗಳ ಮಧ್ಯೆ ಒಂದು ಆಪರೇಟರ್. ಅದನ್ನ ನಾನೇನಾದ್ರೂ ಪ್ರಿಫಿಕ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ, ಪ್ರಿ ಅಂತ ಅಂದ್ರೇನು, ಮುಂದೆ. ಸೊ ಆಪರೇಟರ್ ಫಸ್ಟ್ ಬರುತ್ತೆ, ಆಮೇಲೆ ಆಪರೆಂಡ್ 1, ಆಮೇಲೆ ಆಪರೆಂಡ್ 2. ಗೊತ್ತಾಯ್ತಾ? ಸೊ ಎರಡು ಆಪರೆಂಡ್ ಮಧ್ಯೆ ಏನಾದ್ರೂ ಆಪರೇಟರ್ ಇದ್ರೆ ಅದು ಇನ್ಫಿಕ್ಸ್. ಫಸ್ಟ್ ಆಪರೇಟರ್ ಬರೆದು ಆಮೇಲೆ ಉಳಿದಿರುವಂತ ಎರಡು ಆಪರೆಂಡ್ಗಳನ್ನ ಬರೆದ್ರೆ ಅದೇನಾಗುತ್ತೆ, ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಆಗುತ್ತೆ. ಸೊ ಈ ತರ ಸಾಲ್ವ್ ಮಾಡಕ್ ನಿಮಗೆ ಕೇಳಲ್ಲ, ಸ್ಟ್ಯಾಕ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಕ್ ಕೇಳ್ತಾರೆ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಆಪರೇಟರ್ ಪ್ರಿಸಿಡೆನ್ಸ್ ನಿಮಗೆ ಗೊತ್ತಿರಬೇಕು. ಅಂತ ಅಂದ್ರೆ ಯಾವ ಆಪರೇಟರ್ಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ, ಜಾಸ್ತಿ ಪ್ರಿಸಿಡೆನ್ಸ್ ಇದೆ. ಫಸ್ಟ್ ಇರೋದು ಬ್ರಾಕೆಟ್ಸ್ ಅಥವಾ ಪ್ಯಾರಂಥಿಸಿಸ್ ಅಂತ ಕೂಡ ಕರಿಬಹುದು. ನೋಡಿ, ಇಲ್ಲಿ ಈ ತರ ಕೊಟ್ರು ಸೇಮು, ಫ್ಲವರ್ ಬ್ರಾಕೆಟ್ ಕೊಟ್ರು ಸೇಮು, ಬ್ಲಾಕ್ ತರ ಕೊಟ್ರು ಕೂಡ ಸೇಮ್. ಸೊ ಮೂರು ಕೂಡ ಸೇಮ್ ಪ್ರಿಫರೆನ್ಸ್. ಸೊ ಯಾವ್ದಾದ್ರು ಒಂದು ಟೈಪ್ ಅಲ್ಲಿ ಕೊಡ್ತಾರೆ, ಸರಿನಾ? ನೆಕ್ಸ್ಟ್ ಎರಡನೇ ಪ್ರಿಫರೆನ್ಸ್ ಯಾರಿಗೆ? ಎಕ್ಸ್ಪೋನೆನ್ಷಿಯಲ್ ಅಥವಾ ಡಾಲರ್. ಎಕ್ಸ್ಪೋನೆನ್ಷಿಯಲ್ ಕೊಡ್ತಾರೆ, ಇಲ್ಲ ಅಂತಂದ್ರೆ ಡಾಲರ್ ಅನ್ನ ಕೊಡ್ತಾರೆ. ನಿಮಗೆ ಒಂದೊಂದ್ಸಲಿ ಕನ್ಫ್ಯೂಸ್ ಮಾಡಕ್ಕೆ ಅಂತಾನೆ ಡಾಲರ್ ಕೊಡ್ತಾರೆ, ಅವಾಗ ನೀವು ಕನ್ಫ್ಯೂಸ್ ಆಗಬಾರ್ದು. ಡಾಲರ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಸೇಮ್, ಎರಡು ಕೂಡ ಸೇಮ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಹ್ಯಾವ್ ದ ಸೇಮ್ ಪ್ರಿಫರೆನ್ಸ್, ಪ್ಲಸ್ ಅಂಡ್ ಮೈನಸ್ ಹ್ಯಾವ್ ದ ಸೇಮ್ ಪ್ರಿಫರೆನ್ಸ್. ಸೊ ಇವಾಗ ನಾನೇನ್ ಹೇಳ್ತಾ ಇರೋದು, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಸೇಮ್ ಪ್ರಿಫರೆನ್ಸ್ ಇದೆ. ಹಾಗಾದ್ರೆ ಯಾವ್ದಾದ್ರು ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಎರಡೂ ಕೂಡ ಬಂದು ಅಂತ ಅನ್ಕೊಳ್ಳಿ ಒಂದೇ ಸರಿ. ಅವಾಗ ಯಾವ ರೀತಿ ಸಾಲ್ವ್ ಮಾಡೋದು? ಫಾರ್ ಎಕ್ಸಾಂಪಲ್, ಎ ಡಿವೈಡೆಡ್ ಬೈ ಬಿ, ಸಿ ಬಿ ಮಲ್ಟಿಪ್ಲಿಕೇಶನ್ ಸಿ ಪ್ಲಸ್ ಡಿ ಮೈನಸ್ ಇ. ಸೊ ಈ ತರ ನೋಡಿದಾಗ ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಅವರಿಬ್ಬರಿಗೂ ಕೂಡ ಸೇಮ್ ಪ್ರಿಫರೆನ್ಸು. ಪ್ಲಸ್ ಮತ್ತೆ ಮೈನಸ್ ಇದೆ, ಅವರಿಬ್ಬರಿಗೂ ಕೂಡ ಸೇಮ್ ಪ್ರಿಫರೆನ್ಸು. ಈಗ ಡಿವಿಷನ್, ಮಲ್ಟಿಪ್ಲಿಕೇಶನ್, ಪ್ಲಸ್ ಮೈನಸ್ ಅಲ್ಲಿ ಯಾರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ? ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್. ಪ್ಲಸ್ ಮೈನಸ್ಗಿನ್ನ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಜಾಸ್ತಿ ಪ್ರಿಫರೆನ್ಸ್. ಈಗ ಇವರಿಬ್ಬರಲ್ಲಿ ಯಾರಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು? ಸಿಂಪಲ್, ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿನ ಫಾಲೋ ಮಾಡ್ತಾ ಹೋಗ್ತೀವಿ. ಎರಡು ಕಂಡೀಷನ್ ಅಲ್ಲೂ ಲೆಫ್ಟ್ ಟು ರೈಟ್ ಅಂದ್ರೆ ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ಗೆ ಹುಡುಕ್ತಾ ಹೋಗ್ತೀನಿ. ಫಸ್ಟ್ ಯಾರು ಸಿಗ್ತಾರೆ ಅವರು. ಸೊ ಲೆಫ್ಟ್ ಇಂದ ರೈಟ್ಗೆ ಹೋಗ್ಬೇಕಾದ್ರೆ ಫಸ್ಟ್ ನನಗೆ ಡಿವಿಷನ್ ಸಿಕ್ಕಿದೆ, ಸೊ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಸಿಕ್ತು, ಸೊ ಅದಕ್ಕೆ ಎರಡನೇ ಪ್ರಿಫರೆನ್ಸ್. ಗೊತ್ತಾಯ್ತಾ? ನೆಕ್ಸ್ಟ್ ಪ್ಲಸ್ ಮತ್ತೆ ಮೈನಸ್ ಅಲ್ಲೂ ಕೂಡ ಸೇಮ್ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಲೆಫ್ಟ್ ಇಂದ ರೈಟ್ ಹೋಗ್ಬೇಕಾದ್ರೆ ಪ್ಲಸ್ ಸಿಕ್ತು, ಸೊ ಮೂರನೇ ಪ್ರಿಫರೆನ್ಸ್ ಪ್ಲಸ್ಗೆ, ನಾಲ್ಕನೇ ಪ್ರಿಫರೆನ್ಸ್ ಮೈನಸ್ಗೆ. ಗೊತ್ತಾಯ್ತಾ? ಲೆಫ್ಟ್ ಇಂದ ರೈಟ್ ಹೋಗ್ಬೇಕಾದ್ರೆ ಯಾರು ಫಸ್ಟ್ ಸಿಗ್ತಾರೆ ಅವರಿಗೆ ಪ್ರಿಫರೆನ್ಸ್. ದಟ್ ವಿಲ್ ಬಿ ಕಾಲ್ಡ್ ಆಸ್ ದ ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿ. ಈಗ ಸ್ಟ್ಯಾಕ್ ಆಪರೇಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗೋಣ ಈ ಒಂದು ಪ್ರಾಬ್ಲಮ್ ಅನ್ನ. ಇನ್ಫಿಕ್ಸ್ ಇಂದ ನಾವು ಪ್ರಿಫಿಕ್ಸ್ ಕನ್ವರ್ಟ್ ಮಾಡ್ಬೇಕಾದ್ರೆ ಮೂರು ಕಾಲಮ್ಗಳನ್ನ ಯೂಸ್ ಮಾಡ್ತೀವಿ. ಒಂದು ಸಿಂಬಲ್ ಅನ್ನೋ ಕಾಲಮು, ಎರಡನೇದು ನಾವು ಆಪರೇಟರ್ ಅಥವಾ ಇದನ್ನ ನಾವು ಸ್ಟ್ಯಾಕ್ ಅಂತ ಕೂಡ ಕರಿತಾ ಹೋಗ್ಬೋದು. ಮೂರನೇದು ನಾವು ಯೂಸ್ ಮಾಡುವಂಥದ್ದು ಪ್ರಿಫಿಕ್ಸ್. ಸರಿನಾ? ಒಂದು ಸಿಂಬಲ್, ನೆಕ್ಸ್ಟ್ ಆಪರೇಟರ್, ನೆಕ್ಸ್ಟ್ ಪ್ರಿಫಿಕ್ಸ್. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಕೊಟ್ಟಿರುವಂತ ಎಕ್ಸ್ಪ್ರೆಷನ್ ಅನ್ನ ನಾವು ಉಲ್ಟಾ ಬರ್ಕೋಬೇಕು. ಸರಿನಾ? ಇನ್ಫಿಕ್ಸ್ ಇಂದ ಪ್ರಿಫಿಕ್ಸ್ ಕನ್ವರ್ಟ್ ಮಾಡ್ಬೇಕಾದ್ರೆ ಕೊಟ್ಟಿರುವಂತ ಎಕ್ಸ್ಪ್ರೆಷನ್ ಅನ್ನ ಉಲ್ಟಾ ಬರ್ಕೋಬೇಕು. ಸೊ ಉಲ್ಟಾ ಬರ್ಕೋಬೇಕಾದ್ರೆ ಓಪನ್ ಬ್ರಾಕೆಟ್ ನನಗೆ ಕ್ಲೋಸ್ಡ್ ಬ್ರಾಕೆಟ್ ಆಗುತ್ತೆ, ಕ್ಲೋಸ್ಡ್ ಬ್ರಾಕೆಟ್ ನನಗೆ ಓಪನ್ ಬ್ರಾಕೆಟ್ ಆಗುತ್ತೆ. ಇದನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಸೇಮ್. ಏನು? ಓಪನ್ ಬ್ರಾಕೆಟ್ ಇದ್ರೆ ಅದು ಕ್ಲೋಸ್ಡ್ ಬ್ರಾಕೆಟ್ ಆಗುತ್ತೆ, ಕ್ಲೋಸ್ಡ್ ಬ್ರಾಕೆಟ್ ಇದ್ರೆ ಅದು ಓಪನ್ ಬ್ರಾಕೆಟ್ ಆಗುತ್ತೆ, ಇನ್ನು ಉಳಿದಿರೋದೆಲ್ಲ ಸೇಮ್. ಸೊ ಉಲ್ಟಾ ಬರ್ಕೊಂತ ಹೋಗಿ ಈ ತರ. ಫಸ್ಟ್ ಇ, ನೆಕ್ಸ್ಟ್ ಡಿವಿಷನ್. ಇಲ್ಲಿ ಕ್ಲೋಸ್ಡ್ ಬ್ರಾಕೆಟ್ ಇದೆ, ಕ್ಲೋಸ್ಡ್ ಬ್ರಾಕೆಟ್ ಇದ್ರೆ ಅದರ ಉಲ್ಟಾ ಓಪನ್ ಬ್ರಾಕೆಟ್ ಬರೀಬೇಕು. ನೆಕ್ಸ್ಟ್ ಡಿ ಮೈನಸ್ ಸಿ ಮಲ್ಟಿಪ್ಲಿಕೇಶನ್ ಬಿ. ಇಲ್ಲಿ ಓಪನ್ ಬ್ರಾಕೆಟ್ ಇದ್ರೆ ಅದರ ಉಲ್ಟಾ ಕ್ಲೋಸ್ಡ್ ಬ್ರಾಕೆಟ್ ಅನ್ನ ಬರೀಬೇಕು, ಪ್ಲಸ್ ಎ. ಗೊತ್ತಾಯ್ತಾ? ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಉಲ್ಟಾ ಬರ್ಕೊಂಡಿದ್ದೀನಿ. ಈಗ ಒಂದೊಂದೇ ಸಿಂಬಲ್ ಅನ್ನ ಇದೇ ಸೀಕ್ವೆನ್ಸ್ ಅಲ್ಲಿ ತಗೊಂತ ಹೋಗ್ಬೇಕು. ಮೊದಲನೇ ಸಿಂಬಲ್ ಯಾವುದು? ಇ. ಸೊ ಈ ನನಗೆ ಆಪರೆಂಡ್ ಆಪರೇಟರ್. ನಾನು ಅವಾಗಲೇ ಹೇಳಿದ್ದೀನಿ, ಆಲ್ಫಾಬೆಟ್ಸ್ ಇರ್ಬೋದು, ನಂಬರ್ಗಳಿರ್ಬೋದು, ಇವುಗಳನ್ನ ಆಪರೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಆಪರೆಂಡ್ ಆಗಿದ್ರೆ ಅದನ್ನ ಡೈರೆಕ್ಟ್ ಆಗಿ ನಾವು ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಬರಿತೀವಿ.
ಸರಿನಾ. ಸೊ ಇಲ್ಲಿ ಖಾಲಿ ಇರಲಿ, ಯಾಕಂತಂದ್ರೆ ಇದು ಮೊದಲನೇ ಸಿಂಬಲ್ ನಾವು ಯೂಸ್ ಮಾಡ್ತಾ ಇರೋದು. ಸೊ ಸ್ಟ್ಯಾಕ್ ಅಲ್ಲಿ ನಾವು ಯಾವುದೇ ಒಂದನ್ನ ಹಾಕಿಲ್ಲ. ಒಬ್ಬೊಬ್ರು ಈ ತರ ಡ್ಯಾಶ್ ಅನ್ನು ಕೂಡ ಹಾಕ್ತಾರೆ, ಅದೇನು ಹಾಕುವಂತ ಅವಶ್ಯಕತೆ ಇಲ್ಲ. ಹಾಕಿದ್ರೆ ಹಾಕ್ರಿ, ಇಲ್ಲ ಅಂತಂದ್ರೆ ಖಾಲಿ ಬಿಡ್ರಿ, ಸುಮ್ಮನೆ ಏನಲ್ಲ. ನೆಕ್ಸ್ಟ್ ಡಿವಿಷನ್. ಸೊ ಡಿವಿಷನ್ ಏನು ಆಪರೇಟರ್ ಆಪರೆಂಡ? ಆಪರೇಟರ್. ಸೊ ಆಪರೇಟರ್ ಬಂದಾಗ ಆಪರೇಟರ್ ಕಾಲಮ್ಗೆ ಹಾಕ್ಬೇಕು. ಖಾಲಿ ಇತ್ತು, ಈಗ ಡಿವಿಷನ್ ಆಪರೇಟರ್ ಅನ್ನು ಹಾಕಿದೀನಿ. ಈ ವಿಲ್ ಬಿ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ಓಪನ್ ಬ್ರಾಕೆಟ್. ಸೊ ನಾನು ಬ್ರಾಕೆಟ್ಗಳಿಗೆ ಎಕ್ಸೆಪ್ಷನ್ ಅಂತ ಬರ್ದಿರ್ತೀನಿ. ಪ್ರೀವಿಯಸ್ ವಿಡಿಯೋ ಎಲ್ಲ ನೋಡಿದ್ರೆ ಗೊತ್ತಿರುತ್ತೆ ಯಾಕೆ ಅಂತ. ಸೊ ಓಪನ್ ಬ್ರಾಕೆಟ್ ಬಂದಾಗ ಅದ್ರ ಹಿಂದೆ ಏನಾದ್ರೂ ಇರ್ಲಿ ಮುಂದೆ ಏನಾದ್ರೂ ಇರ್ಲಿ ಸುಮ್ಮನೆ ಸಾಲ್ವ್ ಮಾಡ್ತಾ ಇರಿ. ನಾನು ಯಾವಾಗ ಅದನ್ನ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಡಿವಿಷನ್ ಆಪರೇಟರ್ ಆಲ್ರೆಡಿ ಇತ್ತು, ಅದರ ಮುಂದಕ್ಕೆ ನಾನು ಇವಾಗ ಓಪನ್ ಬ್ರಾಕೆಟ್ ಅನ್ನ ಹಾಕಿದ್ದೀನಿ. ಈ ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ಡಿ. ಸೊ ಡಿ ನನಗೆ ಆಪರೆಂಡ ಆಪರೇಟರ್? ಡಿ ಇಸ್ ಎನ್ ಆಪರೆಂಡ್. ಸೊ ಈ ಆಲ್ರೆಡಿ ಇತ್ತು, ಇವಾಗ ಡಿ ಅನ್ನ ನಾವು ಪ್ರಿಫಿಕ್ಸಿಗೆ ಬರಿಬೇಕು. ಯಾಕೆ? ಆಪರೆಂಡ್ ಆದ್ರೆ ಡೈರೆಕ್ಟ್ ಆಗಿ ಪ್ರಿಫಿಕ್ಸಿಗೆ ಬರಿತೀವಿ. ಡಿವಿಷನ್ ಮತ್ತೆ ಓಪನ್ ಬ್ರಾಕೆಟ್ ವಿಲ್ ಬಿ ಸೇಮ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ಮೈನಸ್ ನನಗೆ ಆಪರೇಟರಾ? ಎಸ್, ಆಪರೇಟರ್. ಇಲ್ಲಿ ನನಗೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಓಪನ್ ಬ್ರಾಕೆಟ್ ಇದೆ. ನಾನು ಹೇಳಿದ್ದೀನಿ ಓಪನ್ ಬ್ರಾಕೆಟ್ ಹಿಂದೆ ಅಥವಾ ಮುಂದೆ ಏನೇ ಬಂದ್ರು ಕೂಡ ಸುಮ್ಮನೆ ಇನ್ಸರ್ಟ್ ಮಾಡ್ತಾ ಇರಬೇಕು. ಸೊ ಓಪನ್ ಬ್ರಾಕೆಟ್ ಇತ್ತು, ಅದ್ರ ಮುಂದಕ್ಕೆ ನಾನು ಇವಾಗ ಮೈನಸ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ಇ ಅಂಡ್ ಡಿ ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ಸಿ. ಸೊ ಸಿ ಇಸ್ ಎನ್ ಆಪರೇಟರ್ ಆಪರೆಂಡ? ಸಿ ಇಸ್ ಎನ್ ಆಪರೆಂಡ್. ಸೊ ಇ ಆಲ್ರೆಡಿ ಇತ್ತು, ಡಿ ಆಲ್ರೆಡಿ ಇತ್ತು, ಇವಾಗ ಸಿ ಅನ್ನ ಇನ್ಸರ್ಟ್ ಮಾಡಬೇಕು. ಡಿವಿಷನ್ ಓಪನ್ ಬ್ರಾಕೆಟ್ ಮೈನಸ್ ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ಯಾವುದು? ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಬಂದಾಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಯಾರಿರೋದು? ನನಗೆ ಮೈನಸ್ ಇದೆ. ಇಲ್ಲಿ ನಾನು ಹೊಸದಾಗಿ ಇನ್ಸರ್ಟ್ ಮಾಡ್ತಾ ಇರುವಂತದ್ದು ಯಾವುದು? ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಮತ್ತೆ ಮೈನಸ್ಸಿನ ಪ್ರಿಫರೆನ್ಸ್ ಅನ್ನ ನೋಡಿದ್ರೆ ಮಲ್ಟಿಪ್ಲಿಕೇಶನ್ ಈಸ್ ಹ್ಯಾವಿಂಗ್ ದ ಹೈಯರ್ ಪ್ರೆಸಿಡೆನ್ಸ್ ದೆನ್ ಮೈನಸ್. ಸೊ ಯಾವಾಗ ನಾನು ಹೊಸದಾಗಿ ಇನ್ಸರ್ಟ್ ಮಾಡಬೇಕಾಗಿರುವಂತ ಆಪರೇಟರಿನ ಪ್ರೆಸಿಡೆನ್ಸು ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿರೋ ಆಪರೇಟರ್ ಗಿನ್ನ ಜಾಸ್ತಿ ಇರುತ್ತೆ. ಹೊಸದಾಗಿ ಇನ್ಸರ್ಟ್ ಮಾಡ್ತಿರೋದು ಮಲ್ಟಿಪ್ಲಿಕೇಶನ್, ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಮೈನಸ್ ಇದೆ. ಸೊ ಮಲ್ಟಿಪ್ಲಿಕೇಶನ್ ಈಸ್ ಹ್ಯಾವಿಂಗ್ ಹೈಯರ್ ಪ್ರೆಸಿಡೆನ್ಸ್ ದೆನ್ ಮೈನಸ್. ಸೊ ಯಾಕೆ ಇನ್ಸರ್ಟ್ ಮಾಡ್ತಿರುವಂತ ಆಪರೇಟರಿನ ಪ್ರೆಸಿಡೆನ್ಸು ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತ ಆಪರೇಟರ್ ಗಿನ್ನ ಏನಾದ್ರೂ ಜಾಸ್ತಿ ಇದ್ರೆ ಅವಾಗ ಏನ್ ಮಾಡಬೇಕು? ಕೀಪ್ ಇಟ್ ಆಸ್ ಇಟ್ ಈಸ್. ಕೀಪ್ ಇಟ್ ಆಸ್ ಇಟ್ ಈಸ್ ಅಂತಂದ್ರೆ ನೋಡಿ, ಇಲ್ಲಿ ಡಿವಿಷನ್ ಓಪನ್ ಬ್ರಾಕೆಟ್ ಮೈನಸ್, ಅದ್ರ ಜೊತೆಗೆ ಮಲ್ಟಿಪ್ಲಿಕೇಶನ್ ಅನ್ನ ಬರೀರಿ. ಯಾವಾಗ ಹೊಸದಾಗಿ ಇನ್ಸರ್ಟ್ ಮಾಡ್ಬೇಕಾಗಿರುವಂತ ಆಪರೇಟರ್ ಈಸ್ ಹ್ಯಾವಿಂಗ್ ಹೈಯರ್ ಪ್ರೆಸಿಡೆನ್ಸ್ ದ್ಯಾನ್ ಟಾಪ್ ಆಫ್ ದಿ ಸ್ಟ್ಯಾಕ್. ಇದರ ಉಲ್ಟಾ ಆದ್ರೆ ಅಂತಂದ್ರೆ ಹೊಸದಾಗಿ ನಾವೇನಾದ್ರೂ ಒಂದು ಆಪರೇಟರ್ ಅನ್ನ ಇನ್ಸರ್ಟ್ ಮಾಡ್ತಾ ಇದೀವಿ, ಅದರ ಪ್ರೆಸಿಡೆನ್ಸ್ ಈಸ್ ಲೆಸ್ ದೆನ್ ಟಾಪ್ ಆಫ್ ದಿ ಸ್ಟ್ಯಾಕ್ ಅಂತಂದ್ರೆ ಏನ್ ಮಾಡ್ತೀವಿ? ನಾವು ಅದನ್ನ ಶಿಫ್ಟ್ ಮಾಡ್ತಾ ಹೋಗ್ತೀವಿ. ಯಾವ್ದನ್ನ? ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿರುವಂತ ಎಲಿಮೆಂಟ್ ಅನ್ನ ಶಿಫ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರೂ ಇಲ್ಲಿ ತೋರ್ಸೋದಕ್ಕೆ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲೇನಾದ್ರೂ ಕೂಡ ನನಗೆ ಮಲ್ಟಿಪ್ಲಿಕೇಶನ್ ಇತ್ತು ಅಂತ ಅನ್ಕೊಳ್ಳಿ, ಇಲ್ಲಿ ಮೈನಸ್ ಇತ್ತು. ಹೊಸದಾಗಿ ಇನ್ಸರ್ಟ್ ಮಾಡ್ತಿರೋದು ಯಾರನ್ನ? ಮೈನಸ್. ನೆಕ್ಸ್ಟ್ ಟಾಪ್ ಆಫ್ ದಿ ಹೊಸದಾಗಿ ಇನ್ಸರ್ಟ್ ಮಾಡ್ತಿರೋದು ಯಾರನ್ನ? ಮೈನಸ್. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೊ ಹೊಸದಾಗಿ ಇನ್ಸರ್ಟ್ ಮಾಡ್ತಿರುವಂತದ್ದು ಮೈನಸ್ ಈಸ್ ಹ್ಯಾವಿಂಗ್ ಲೆಸ್ ಪ್ರೆಸಿಡೆನ್ಸ್ ದೆನ್ ದಿ ಟಾಪ್ ಆಫ್ ದಿ ಸ್ಟ್ಯಾಕ್. ನ್ಯೂ ಆಪರೇಟರ್ ಈಸ್ ಹ್ಯಾವಿಂಗ್ ಲೆಸ್ ಪ್ರೆಸಿಡೆನ್ಸ್ ದೆನ್ ಟಾಪ್ ಆಫ್ ದಿ ಸ್ಟ್ಯಾಕ್. ಅವಾಗ ಏನ್ ಮಾಡ್ಬೇಕು? ಟಾಪ್ ಅಲ್ಲಿ ಇರೋದನ್ನ ಈ ಕಡೆ ಕಳಿಸ್ಬೇಕು, ಇದು ಬಂದು ಈ ಜಾಗದಲ್ಲಿ ಕುತ್ಕೊಳುತ್ತೆ. ಸರಿನಾ? ಮೈನಸ್ ಇಲ್ಲಿ ಬಂದು ಕುತ್ಕೊಳುತ್ತೆ, ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರೋದು ಆ ಕಡೆ. ಯಾವಾಗ ಹೊಸದಾಗಿ ಇನ್ಸರ್ಟ್ ಮಾಡ್ತಿರೋದು ಏನಾದ್ರು ಟಾಪ್ ಆಫ್ ದಿ ಸ್ಟ್ಯಾಕ್ ಗಿನ್ನ ಕಡಿಮೆ ಪ್ರೆಸಿಡೆನ್ಸ್ ಇಂದಾಗಿದ್ರೆ. ನಮಗೆ ಕೊಟ್ಟಿದ್ದಂತ ಈ ಕ್ವಶನ್ ಅಲ್ಲಿ ಏನಾಗಿತ್ತು? ಇಲ್ಲಿ ಮೈನಸ್ ಇತ್ತು, ಇಲ್ಲಿ ಮಲ್ಟಿಪ್ಲಿಕೇಶನ್ ಇತ್ತು. ಮಲ್ಟಿಪ್ಲಿಕೇಶನ್ ಆಸ್ ಹೈಯರ್ ಪ್ರೆಸಿಡೆನ್ಸ್ ದೆನ್ ಮೈನಸ್. ಹೊಸದಾಗಿ ಇನ್ಸರ್ಟ್ ಮಾಡ್ತಿರೋದು ಹೈಯರ್ ಪ್ರೆಸಿಡೆನ್ಸ್ ದೆನ್ ದಿ ಟಾಪ್ ಆಫ್ ದಿ ಸ್ಟ್ಯಾಕ್. ಅವಾಗ ಏನ್ ಮಾಡ್ಬೇಕು? ಸುಮ್ಮನೆ ಜೊತೆಲಿ ಬರಿಬೇಕಷ್ಟೇ. ಸರಿನಾ? ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ, ಅವಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇನ್ನ ಇವುಗಳು ಹಂಗೆ ಉಳ್ಕೊಂತವೆ, ಇ ಡಿ ಸಿ ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಬಿ. ಸೊ ಬಿ ಆಪರೆಂಡ ಆಪರೇಟರ್? ಬಿ ಇಸ್ ಎನ್ ಆಪರೆಂಡ್. ಆಪರೆಂಡ್ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಪ್ರಿಫಿಕ್ಸ್ಗೆ ಬರಿಬೇಕಾಗುತ್ತೆ. ಡಿವಿಷನ್ ಓಪನ್ ಬ್ರಾಕೆಟ್ ಮೈನಸ್ ಮಲ್ಟಿಪ್ಲಿಕೇಶನ್ ವಿಲ್ ಬಿ ಆಸ್ ಇಟ್ ಇಸ್. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್ ಬಂತು. ಸೊ ಇವಾಗ ನಾವು ಬ್ರಾಕೆಟ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಡಿವಿಷನ್ ಓಪನ್ ಬ್ರಾಕೆಟ್ ಮೈನಸ್ ಮಲ್ಟಿಪ್ಲಿಕೇಶನ್ ಕ್ಲೋಸ್ಡ್ ಬ್ರಾಕೆಟ್. ಈಗ ಏನ್ ಮಾಡ್ಬೇಕು ಅಂದ್ರೆ ಈ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಇರುವಂತ ಆಪರೇಟರ್ ಗಳನ್ನ ಆ ಕಡೆ ಶಿಫ್ಟ್ ಮಾಡಬೇಕು. ಏನು? ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಇರುವಂತ ಆಪರೇಟರ್ ಗಳನ್ನ ಆ ಕಡೆ ಶಿಫ್ಟ್ ಮಾಡಬೇಕು. ಸೊ ಇ ಡಿ ಸಿ ಬಿ ಹಂಗೆ ಉಳ್ಕೊಳುತ್ತೆ. ಇಲ್ಲಿ ಶಿಫ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ಅಂದ್ರೆ ಟಾಪ್ ಅಲ್ಲಿ ಇರೋದು ಯಾವುದು? ಫಸ್ಟ್ ಮಲ್ಟಿಪ್ಲಿಕೇಶನ್, ಆಮೇಲೆ ಮೈನಸ್. ಏನಿಲ್ಲ, ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಪಾಪ್ ಔಟ್ ಮಾಡ್ತಾ ಬನ್ನಿ. ಯಾಕೆ? ಫಸ್ಟ್ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ನನಗೆ ಮಲ್ಟಿಪ್ಲಿಕೇಶನ್ ಇರುತ್ತೆ, ಆಮೇಲೆ ನನಗೆ ಮೈನಸ್ ಇರುತ್ತೆ. ಸೊ ಫಸ್ಟ್ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರೋದನ್ನ ಆ ಕಡೆ ಶಿಫ್ಟ್, ಫಸ್ಟ್ ಮಲ್ಟಿಪ್ಲಿಕೇಶನ್ ಆಮೇಲೆ ಮೈನಸ್ ಶಿಫ್ಟ್ ಆಯ್ತು. ಈಗ ಅವರಿಬ್ರು ಆ ಕಡೆಗೆ ಹೋದ ತಕ್ಷಣ ಇದು ಖಾಲಿ ಆಯ್ತು. ಸೊ ಅದನ್ನ ಎನ್ಕ್ಲೋಸ್ ಮಾಡ್ತಿದ್ದಂತ ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಎರಡು ಕೂಡ ವ್ಯಾನಿಶ್ ಆಗ್ತವೆ, ಅಂತಂದ್ರೆ ತೆಗ್ದಾಕ್ತಿವಿ. ಯಾಕಂತಂದ್ರೆ ನಾವು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅಲ್ಲಿ ಮಾತ್ರ ನಾವು ಕ್ಲೋಸ್ಡ್ ಮತ್ತೆ ಓಪನ್ ಬ್ರಾಕೆಟ್ಸ್ ಅನ್ನ ಯೂಸ್ ಮಾಡೋದಂದ್ರೆ ಬ್ರಾಕೆಟ್ಸ್ ಅಥವಾ ಪ್ಯಾರಂಥಿಸಿಸ್ ಅನ್ನ.
ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಅಥವಾ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ, ಗೊತ್ತಾಯ್ತಾ? ಅದರಲ್ಲಿ ಬ್ರಾಕೆಟ್ಗಳೇ ಯೂಸ್ ಆಗಲ್ಲ ಪೋಸ್ಟ್ ಫಿಕ್ಸ್ ಮತ್ತೆ ಪ್ರಿಫಿಕ್ಸ್ ಅಲ್ಲಿ. ಅದಕ್ಕೋಸ್ಕರ ಏನ್ ಮಾಡಬೇಕು, ಇಲ್ಲಿ ಮೈನಸ್ ಮತ್ತೆ ಮಲ್ಟಿಪ್ಲಿಕೇಶನ್ ಅನ್ನ ಎನ್ಕ್ಲೋಸ್ ಮಾಡಿದ್ವಲ್ಲ, ಸೊ ಮೈನಸ್ ಮತ್ತೆ ಮಲ್ಟಿಪ್ಲಿಕೇಶನ್ ಅನ್ನ ಆ ಕಡೆ ಕಳಿಸಿದ ತಕ್ಷಣ ಅದನ್ನ ಎನ್ಕ್ಲೋಸ್ ಮಾಡಿದಂತ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಅನ್ನ ತೆಗೆದಾಕ್ಬೇಕು. ಎಸ್, ಈಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ನನಗೆ ಡಿವಿಷನ್ ಆಪರೇಟರ್ ಮಾತ್ರ ಇದೆ. ನೆಕ್ಸ್ಟ್ ಪ್ಲಸ್. ಸೊ ಇವಾಗ ಪ್ಲಸ್ ಅನ್ನ ಇನ್ಸರ್ಟ್ ಮಾಡಬೇಕು. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಡಿವಿಷನ್ ಆಪರೇಟರ್ ಇದೆ. ಸೊ ಈಗ ಹೊಸದಾಗಿ ಇನ್ಸರ್ಟ್ ಮಾಡ್ತಿರುವಂತದ್ದು ಪ್ಲಸ್, ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ನನಗೆ ಡಿವಿಷನ್ ಆಪರೇಟರ್ ಇದೆ. ಹೊಸದಾಗಿ ಇನ್ಸರ್ಟ್ ಮಾಡ್ತಿರುವಂತ ಆಪರೇಟರ್ ಈಸ್ ಹ್ಯಾವಿಂಗ್ ದ ಲೆಸ್ ಪ್ರಿಸಿಡೆನ್ಸ್. ನ್ಯೂ ಆಪರೇಟರ್ ಈಸ್ ಹ್ಯಾವಿಂಗ್ ದ ಲೆಸ್ ಪ್ರಿಸಿಡೆನ್ಸ್ ದೆನ್ ದ ಟಾಪ್ ಆಫ್ ದಿ ಸ್ಟ್ಯಾಕ್. ನ್ಯೂ ಆಪರೇಟರ್ ಈಸ್ ಹ್ಯಾವಿಂಗ್ ದ ಲೆಸ್ ಪ್ರಿಸಿಡೆನ್ಸ್ ದೆನ್ ಟಾಪ್ ಆಫ್ ದಿ ಸ್ಟ್ಯಾಕ್. ಅವಾಗ ಏನ್ ಮಾಡಬೇಕು, ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರೋದನ್ನ ಆ ಕಡೆ ಕಳಿಸ್ಬೇಕು. ಇ ಡಿ ಸಿ ಬಿ ಮಲ್ಟಿಪ್ಲಿಕೇಶನ್ ಮೈನಸ್ ಡಿವಿಷನ್ ಆ ಕಡೆ ಹೋಗುತ್ತೆ. ಅವಾಗ ಪ್ಲಸ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ, ಗೊತ್ತಾಯ್ತಾ? ಇಲ್ಲೇನ್ ಮಾಡಿದ್ವಿ ನಾವು ಹೊಸದಾಗಿ ಇನ್ಸರ್ಟ್ ಮಾಡಬೇಕಾಗಿದ್ದು ಮಲ್ಟಿಪ್ಲಿಕೇಶನ್. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಮೈನಸ್ ಇತ್ತು, ಅಂದ್ರೆ ಹೊಸ ಆಪರೇಟರ್ ಗ್ರೇಟರ್ ಪ್ರೆಸಿಡೆನ್ಸ್ ದೆನ್ ದಿ ಟಾಪ್ ಆಫ್ ದಿ ಸ್ಟ್ಯಾಕ್. ಅವಾಗ ಏನ್ ಮಾಡಿದ್ವಿ, ಜೊತೆಯಲ್ಲೇ ಬರ್ಕೊಂಡ್ವಿ. ಆದ್ರೆ ಇಲ್ಲಿ ಹೊಸದಾಗಿ ಇನ್ಸರ್ಟ್ ಮಾಡ್ತಿರುವಂತದ್ದು ಟಾಪ್ ಆಫ್ ದಿ ಸ್ಟ್ಯಾಕ್ ಗಿನ್ನ ಕಡಿಮೆ ಪ್ರೆಸಿಡೆನ್ಸ್ ಇರುವಂತದ್ದು, ನೋಡಿ ಕಡಿಮೆ ಪ್ರೆಸಿಡೆನ್ಸ್. ಅವಾಗ ಏನ್ ಮಾಡ್ತೀವಿ, ಆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರೋದನ್ನ ಆ ಕಡೆ ಕಳಿಸ್ಬಿಟ್ಟು ಇದನ್ನ ಮಾಮೂಲಿ ಬರ್ಕಂತೀವಿ. ನೆಕ್ಸ್ಟ್ ಎ ಈಸ್ ಎನ್ ಆಪರೆಂಟ್. ಸೊ ಆಪರೆಂಟ್ ಅಂತಂದ್ರೆ ಡೈರೆಕ್ಟ್ ಆಗಿ ಬರೀಬೇಕು. ಇ ಡಿ ಸಿ ಬಿ ಮಲ್ಟಿಪ್ಲಿಕೇಶನ್ ಮೈನಸ್ ಡಿವಿಷನ್, ಎ ಇಲ್ಲಿ ಬರುತ್ತೆ, ಪ್ಲಸ್ ಹಂಗೆ ಉಳ್ಕೊಳುತ್ತೆ. ಈಗ ಮುಂದೆ ಟ್ರಾವರ್ಸ್ ಮಾಡೋದಕ್ಕೆ ಅಥವಾ ಫೈಂಡ್ ಔಟ್ ಮಾಡೋದಕ್ಕೆ ಯಾವುದೇ ಸಿಂಬಲ್ ಇಲ್ಲ. ಸೊ ಅದಕ್ಕೋಸ್ಕರ ಫೈನಲ್ ಆನ್ಸರ್ ಅನ್ನ ಬರೀರಿ. ಯಾವ ರೀತಿ, ಇ ಡಿ ಸಿ ಬಿ ಮಲ್ಟಿಪ್ಲಿಕೇಶನ್ ಮೈನಸ್ ಡಿವಿಷನ್ ಎ. ಇಲ್ಲಿ ನಾನು ಸ್ಟ್ಯಾಕ್ ಅನ್ನ ಎಂಟಿ ಮಾಡ್ಬೇಕು. ನೋಡಿ ಆಪರೇಟರ್ ಕಾಲಮ್ ಅಥವಾ ಸ್ಟ್ಯಾಕ್ ಅನ್ನ ಎಂಟಿ ಮಾಡ್ಬೇಕು. ಪ್ಲಸ್ ಆಪರೇಟರ್ ಇದೆ, ಸೊ ಅದನ್ನ ಏನ್ ಮಾಡ್ತೀನಿ, ಆ ಕಡೆಗೆ ಶಿಫ್ಟ್ ಮಾಡ್ತೀನಿ. ಸೊ ಒಂದೇ ಒಂದು ಆಪರೇಟರ್ ಇತ್ತು, ಆ ಕಡೆಗೆ ಶಿಫ್ಟ್ ಆಯ್ತು. ಫಾರ್ ಎಕ್ಸಾಂಪಲ್ ಏನಾದ್ರೂ ಕೂಡ ಎರಡು ಆಪರೇಟರ್ ಇದ್ರೆ ಏನ್ ಮಾಡಬೇಕು, ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಫಸ್ಟ್ ಮಲ್ಟಿಪ್ಲಿಕೇಶನ್ ಪಾಪ್ ಆಗುತ್ತೆ, ನೆಕ್ಸ್ಟ್ ಪ್ಲಸ್ ಆಗುತ್ತೆ. ಇಲ್ಲಿ ಕೇವಲ ಒಂದೇ ಒಂದು ಇದ್ದಿದ್ದು, ಸೊ ಪ್ಲಸ್ ಅನ್ನ ನಾನು ಆ ಕಡೆಗೆ ಪಾಪ್ ಔಟ್ ಮಾಡಿದೆ. ದಿಸ್ ಈಸ್ ದ ಫೈನಲ್ ಆನ್ಸರ್. ಕರೆಕ್ಟ್ ಇದು? ಇಲ್ಲ. ಯಾಕೆ, ನಾವು ಕೊಟ್ಟಿದ್ದಂತ ಎಕ್ಸ್ಪ್ರೆಷನ್ ಅನ್ನ ಉಲ್ಟಾ ಬರ್ಕೊಂಡು ಸಾಲ್ವ್ ಮಾಡಿದೀವಿ. ಈಗ ಬಂದಿರುವಂತ ಆನ್ಸರ್ ಅನ್ನ ಉಲ್ಟಾ ಬರೆದ್ರೆ ಮಾತ್ರ ನಮಗೆ ಪರ್ಫೆಕ್ಟ್ ಆನ್ಸರ್. ಆನ್ಸರ್ ಏನಾಗುತ್ತೆ ನಮಗೆ, ಪ್ಲಸ್ ಎ ಡಿವಿಷನ್ ಮೈನಸ್ ಬಿ ಸಿ ಡಿ ಇ. ಗೊತ್ತಾಯ್ತಾ? ಏನ್ ಮಾಡಿದ್ವಿ ಇಲ್ಲಿ, ಫಸ್ಟ್ ಕೊಟ್ಟಿದ್ದಂತ ಎಕ್ಸ್ಪ್ರೆಷನ್ ಅನ್ನ ಉಲ್ಟಾ ಬರ್ಕೊಂಡು ಸಾಲ್ವ್ ಮಾಡಿದ್ರಿಂದ ಫೈನಲ್ ಆಗಿ ಬಂದಿದ್ದಂತ ಆನ್ಸರ್ ಅನ್ನ ಉಲ್ಟಾ ಬರಿಬೇಕಿತ್ತು. ಪ್ರಿಫಿಕ್ಸ್. ಸೊ ದಿಸ್ ಈಸ್ ದ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಫಾರ್ ದ ಗಿವನ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ, ಅವಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಒಂದು ಚುಚು ಡಿಫ್ರೆಂಟ್ ವೇರಿಯೇಷನ್ಸ್ ಇರ್ತವೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.